ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಹಾರಾಣಿ ಬಂಗ್ಲೆ ಸಂಚಿಕೆ 1. ಐ ಲವ್ ಯು ಕಣೆ. ನೀನಂದರೆ ನನಗೆ ತುಂಬ ಇಷ್ಟ. ನೀನು ನನ್ನ ಪ್ರಾಣ ಕಣೆ. ಸಾಕು, ಸುಮ್ಮನೆ ಇರೋ. ಏನು ಯೋಗ್ಯತೆ ಇದೆ ಅಂತ ನನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಿದ್ದೀಯ? ನನ್ನ ಪ್ರೀತಿ ಮಾಡೋ ಯೋಗ್ಯತೆ ಇದೆಯೇನೋ ನಿನಗೆ? ನಾನೆಲ್ಲಿ, ನೀನೆಲ್ಲಿ? ಹಾಗೆಲ್ಲ ಹೇಳಬೇಡ ಪ್ಲೀಸ್. ನಿನ್ನ ಜೊತೆ ಜೀವನ ಪೂರ್ತಿ ಇರಬೇಕು, ನಿನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಕಣೆ, ನನ್ನ ಒಪ್ಪಿಕೋ. ಏನು? ಎಷ್ಟು ಧೈರ್ಯ? ನನ್ನೇ ಮದುವೆ ಆಗು ಅಂತ ಹೇಳ್ತೀಯ? ನನ್ನ ಕಟ್. ಹೇಯ್, ಏನ್ರೋ ಮಾಡ್ತಿದ್ದೀರಾ ನೀವು? ಸರ್, ಆ್ಯಕ್ಟಿಂಗ್ ಯಾಕೆ ಚೆನ್ನಾಗಿರ್ಲಿಲ್ವಾ? ಏನು ಚೆನ್ನಾಗಿರೋದು? ಡೈಲಾಗ್ಗಳೇ ನೆನಪಿಲ್ವಲ್ಲ ನಿಮಗೆ? ಸಾರಿ ಸರ್, ಡೈಲಾಗ್ಗಳು ತುಂಬ ಉದ್ದ ಇದ್ದಾವೆ ಸರ್. ಹೇಯ್, ಇಷ್ಟು ಸಿಂಪಲ್ ಡೈಲಾಗ್ ನೆನಪಿಲ್ವೇನ್ರೋ? ಹೇಯ್ ವಿಕಿ, ಎಲ್ಲಿಂದ ಕರ್ಕೊಂಡು ಬಂದ್ಯೋ ಇವ್ರನ್ನ? ಒಂದು ಡೈಲಾಗ್ನೂ ಸರಿಯಾಗಿ ಹೇಳ್ತಿಲ್ಲ. ಆದಿ ಸತ್ಯ ಅಂಕಲ್ ಕಡೆಯಿಂದ ಬಂದಿರೋದು, ಹೊಸದಾಗಿ ಬಂದಿರೋರು. ಮೊದಲನೇ ಸಿನಿಮಾ. ಕರೆಕ್ಟಾಗಿ ಆ್ಯಕ್ಟಿಂಗ್ ಬರಲ್ಲ ಅನಿಸುತ್ತೆ. ನಾನೇ ಹೇಳ್ಕೊಡ್ತೀನಿ, ನೀನು ಕೂಲಾಗಿರೋ ಎಂದನು ವಿಕ್ಕಿ. ಸರಿ, ಕರೆಕ್ಟಾಗಿ ಹೇಳ್ಕೊಡು ಡೈಲಾಗ್ನ ಎಂದು ಹೇಳಿ ಅಲ್ಲಿಂದ ಹೊರಬಂದಿದ್ದನು ಆದಿತ್. ವಿಕ್ರಮ್ ಅವರಿಬ್ಬರಿಗೂ ಡೈಲಾಗ್ ಅಭ್ಯಾಸ ಮಾಡಿಸುತ್ತಿದ್ದ. ಸ್ವಲ್ಪ ಸಮಯದ ನಂತರ ಆದಿತ್ನೊಂದಿಗೆ ಬಂದು ಕುಳಿತ. ನನಗೆ ಗೊತ್ತು ಕಣೋ, ನಿನಗೆ ಈ ಲವ್ ಸೀನೆಲ್ಲ ಇಷ್ಟ ಆಗಲ್ಲ, ಬರೀ ದೆವ್ವಗಳ ಸಿನಿಮಾ ಮಾತ್ರ ಇಷ್ಟ ಆಗೋದು ಅಂತ ಎಂದ ವಿಕ್ರಮ್. ಸಾಕು, ಸುಮ್ಮನೆ ಇರೋ. ಒಂದಾದರೂ ದೆವ್ವದ ಸಿನಿಮಾ ಮಾಡೋಕ್ಕೆ ಬಿಟ್ಟಿದ್ದೀರಾ ನೀವು? ದೆವ್ವಗಳ ಬಗ್ಗೆ ಹೇಳಿದ್ರೇ ಹೆದರ್ಕೊಂಡು ಸಾಯ್ತೀರಾ ಎಂದನು ಆದಿತ್. ಬದುಕೋಕೆ ಆಸೆ ಇರಲ್ವೇನೋ? ಸುಮ್ಮನೆ ದೆವ್ವ ಆತ್ಮ ಅಂತ ಅದರಿಂದ ಹೋಗಿ ಹೆದರಿಕೊಂಡು ಸಾಯೋದು ಬಿಟ್ಟು ಈಗ ಇರೋ ಥರ ಇರ್ಬಹುದಲ್ವೇನೋ ವಿಕ್ರಮ್ ಹೇಳುತ್ತಿದ್ದಾಗ, ಹೇಯ್, ದೆವ್ವ ಭೂತಗಳೆಲ್ಲ ಇರಲ್ಲ ಕಣೋ, ಅದೆಲ್ಲ ಮನುಷ್ಯನ ಭ್ರಮೆಯಷ್ಟೇ. ಹಾಗೇನಾದರೂ ದೆವ್ವಗಳಿದ್ರೂ ನನಗೆ ಅದನ್ನು ನೋಡೋ ಆಸೆ ಇದೆ, ಅದರ ಜೊತೆ ಮಾತಾಡೋ ಆಸೆ ಇದೆ ಎಂದನು ಆದಿತ್. ಏನೆಲ್ಲ ಆಸೆ ಇಟ್ಕೊಂಡಿದ್ಯೋ ನೀನು? ಲೈಫ್ನ ಜಾಲಿಯಾಗಿ ಎಂಜಾಯ್ ಮಾಡೋದು ಬಿಟ್ಟು ದೆವ್ವದ ಜೊತೆ ಮಾತಾಡ್ತಾನಂತೆ ವಿಕ್ರಮ್ ಹೇಳುತ್ತಿದ್ದಾಗ, ನೋಡ್ತಾ ಇರೋ, ಈ ಸಾರಿ ಒಂದು ದೆವ್ವದ ಸಿನಿಮಾ ತೆಗೀತೀನಿ ಎಂದನು ಆದಿತ್. ಈ ಪ್ರಯತ್ನ ನೀನು ಮೊದಲಿನಿಂದನೂ ಮಾಡ್ತಿದ್ಯಾ, ಆದರೆ ಸತ್ಯ ಅಂಕಲ್ ಮಾಡೋಕ್ಕೆ ಬಿಡಬೇಕಲ್ವಾ? ಅವರು ಬೈದರೆ ಸುಮ್ಮನಾಗ್ತೀಯ ನೀನು ಎಂದನು ವಿಕ್ರಮ್. ಈ ಸಾರಿ ಹಾಗೆಲ್ಲ ಆಗೋಲ್ಲ, ಮಾಡೇ ಮಾಡ್ತೀನಿ. ಜೊತೆಗೆ ನಿನ್ನನ್ನು ದೆವ್ವದ ಮನೆಗೆ ಕರ್ಕೊಂಡು ಹೋಗಿ ದೆವ್ವದ ಸಿನಿಮಾ ಮಾಡೋದೆ ಎಂದನು ಆದಿತ್. ಹೇಯ್ ಹೋಗೋ, ನನಗೆ ಭಯ ಆಗುತ್ತೆ, ನಾನು ಬರಲ್ಲ ಎಂದು ಆದಿತ್ನಿಂದ ತಪ್ಪಿಸಿಕೊಳ್ಳಲು ಅಲ್ಲಿಂದ ಓಡಿ ಹೋದನು ವಿಕ್ರಮ್. ಅವನ ಓಟ ಕಂಡು ನಕ್ಕನು ಆದಿತ್. ವಿಕ್ರಮ್ ಹಾಗೂ ಆದಿತ್ ಬಾಲ್ಯದ ಸ್ನೇಹಿತರು. ಚಿಕ್ಕ ವಯಸ್ಸಿನಿಂದಲೂ ಒಟ್ಟಿಗೆ ಇದ್ದವರು. ಈಗಲೂ ಜೊತೆಗೆ ಕೆಲಸ ಮಾಡುವರು. ಎಲ್ಲ ಕೆಲಸ ಮುಗಿಸಿ ಸಂಜೆ ತನ್ನ ಮನೆಗೆ ಬಂದನು ಆದಿತ್. ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ತನ್ನ ಕೋಣೆಯಿಂದ ಹೊರಬಂದು, ಊಟ ರೆಡಿನ ರಾಮಣ್ಣ ಎಂದು ಕೇಳಿದ್ದನು ಆದಿತ್. ಹಾಂ ಯಜಮಾನ್ರೆ, ರೆಡಿ ಇದೆ ಎಂದರು ರಾಮಣ್ಣ. ಊಟದ ಮೇಜಿನ ಬಳಿ ಕುಳಿತು, ಏನು ಪದಾರ್ಥ ಮಾಡಿದ್ದೀರಾ ಎಂದು ಕೇಳಿದ್ದನು ರಾಮಣ್ಣನ ಬಳಿ. ಆಲೂಗಡ್ಡೆ ಪಲ್ಯ ಎಂದರು ರಾಮಣ್ಣ. ಏನು ರಾಮಣ್ಣ, ಯಾವಾಗಲೂ ಆಲೂಗಡ್ಡೆ ಪಲ್ಯ, ಬೆಂಡೆಕಾಯಿ ಪಲ್ಯ, ಇದನ್ನು ಬಿಟ್ಟು ಬೇರೆ ಏನೂ ಬರಲ್ವ ಮಾಡೋಕ್ಕೆ ಎಂದು ತಮಾಷೆಯಾಗಿ ಕೇಳಿದ್ದನು ಆದಿತ್.
ಅಯ್ಯೋ, ನನಗೆ ಇಷ್ಟೇ ಯಜಮಾನ್ರೆ ಬರೋದು. ನಾನು ಎಷ್ಟು ಸಲ ಹೇಳಿದ್ದೀನಿ ಒಂದು ಮದುವೆ ಆಗಿ ಬರೋಳು ಚೆನ್ನಾಗಿ ಅಡುಗೆ ಮಾಡುವಳು ಅಂತ. ನೀವು ನನ್ನ ಮಾತೇ ಕೇಳಲ್ಲ ಎಂದರು ರಾಮಣ್ಣ. ರಾಮಣ್ಣ, ಎಲ್ಲಿಂದ ಎಲ್ಲಿಗೆ ವಿಷಯ? ನಾನು ಕೇಳಿದ್ದು ಪದಾರ್ಥದ ಬಗ್ಗೆ. ನೀನು ನನ್ನ ಮದುವೆವರೆಗೂ ಹೋದೆ. ನನಗೆ ಇಷ್ಟ ಆಗೋ ಥರ ಹುಡುಗಿ ಸಿಕ್ಕಿದ್ರೆ ಖಂಡಿತ ಆಗ್ತೀನಿ. ಇವಾಗಿನ ಹುಡುಗಿರೋ ಫುಲ್ಲು ಮಾಡರ್ನು. ನನಗೆ ಟ್ರೆಡಿಷ್ನಲ್ ಹುಡುಗಿನೇ ಇಷ್ಟ. ನಾನು ಮದುವೆ ಆಗೋ ಹುಡುಗಿ ಬಗ್ಗೆ ತುಂಬಾ ಕನಸಿದೆ. ಕನಸು ಅನ್ನೋದಕ್ಕಿಂತ ಆಸೆ ಅನ್ನಬಹುದೇನೋ. ಬರೋಳು ನನಗೆ ಬರೀ ಹೆಂಡತಿ ಆಗಿರಬಾರ್ದು. ನನ್ನ ತಂದೆಯ ಆರೋಗ್ಯನೂ ಚೆನ್ನಾಗಿ ನೋಡ್ಕೊಳ್ಬೇಕು. ನನಗೆ ಅಮ್ಮನ ಪ್ರೀತಿನೂ ಕೊಡಬೇಕು ಎಂದನು ಆದಿತ್. ನಿಮಗೆ ಇರೋ ಒಳ್ಳೆ ಮನಸ್ಸಿಗೆ ಒಳ್ಳೆ ಹುಡುಗಿನ ಸಿಗ್ತಾಳೆ ಯಜಮಾನ್ರೆ ಎಂದರು ರಾಮಣ್ಣ. ಹೌದು ರಾಮಣ್ಣ, ಅಷ್ಟು ಬೇಗ ಸಿಗಲಿ. ನಿನ್ನ ಕೈ ರುಚಿ ತಿಂದು ತಿಂದು ಸಾಕಾಗಿದೆ. ಅವಳು ಬಂದ ಮೇಲೆ ನಿನ್ನ ಈ ಮನೆಯಿಂದ ಹೊರಗೆ ಕಳಿಸೋದೆ ಎಂದನು ಆದಿತ್ ತಮಾಷೆಯಾಗಿ. ಏನು ಯಜಮಾನ್ರೆ, ನೀವು ಮದುವೆ ಆಗಿ ಅಂದರೆ ನನ್ನ ಕೆಲಸದಿಂದ ತೆಗಿಯೋಕೆ ನೋಡ್ತಿದ್ದೀರಲ್ಲ ಎಂದು ಗೊಣಗುತ್ತಾ ಅಡುಗೆ ಕೋಣೆಯತ್ತ ಹೋದರು ರಾಮಣ್ಣ. ಆದಿತ್ ಅವರನ್ನು ನೋಡಿ ನಗುತ್ತಾ ಊಟ ಮುಗಿಸಿದ್ದನು. ಎಂದಿನಂತೆ ರಾತ್ರಿ ಊಟ ಮಾಡಿ ತನ್ನ ತಂದೆಯನ್ನು ಕಾಣಲು ಅವರ ಕೋಣೆಗೆ ಬಂದನು. ಅವರು ಮಲಗಿರುವುದನ್ನು ಕಂಡು ಬೇಸರಗೊಂಡನು. ಅವನಿಗೆ ಬುದ್ಧಿ ಬಂದಾಗಿನಿಂದ ಅವರು ಎದ್ದಿರುವುದನ್ನು ನೋಡಿಯೇ ಇರಲಿಲ್ಲ. ಅವರು ಯಾವಾಗಲೂ ಮಲಗಿಯೇ ಇರುತ್ತಿದ್ದರು. ಯಾರ ಬಳಿಯೂ ಮಾತಾಡುತ್ತಿರಲಿಲ್ಲ. ಜೊತೆಯಲ್ಲೇ ಇದ್ದರೂ ತಂದೆಯ ಪ್ರೀತಿಯನ್ನು ಪಡೆಯಲೇ ಇಲ್ಲ ಆದಿತ್. ಒಂದು ರೀತಿ ಅವರು ಜೀವಂತ ಶವವಾಗಿದ್ದರು. ಪ್ರತಿದಿನ ನಡೆದದ್ದನ್ನೆಲ್ಲ ತಂದೆಯ ಬಳಿ ಹೇಳುವುದು ರೂಢಿಯಾಗಿತ್ತು ಅವನಿಗೆ. ಇಂದು ಹೇಳಿಕೊಂಡನು ಎಲ್ಲವನ್ನೂ ಹೇಳಿಕೊಂಡರೆ ಅವನ ಮನಸ್ಸಿಗೆ ಸಮಾಧಾನ ಸಿಗುತ್ತಿತ್ತು. ತಂದೆ ಮಾತಾಡದಿದ್ದರೂ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಾರೆ ಎಂದು ನಂಬಿಕೆ ಇತ್ತು ಅವನಿಗೆ. ಕಣ್ಣಿಂದ ಜಾರಿದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ತನ್ನ ಕೋಣೆಗೆ ಹೊರಟನು. ಸ್ವಲ್ಪ ಹೊತ್ತು ಮೊಬೈಲ್ ನೋಡಿ ನಿದ್ದೆಗೆ ಜಾರಿದ್ದನು ಆದಿತ್. ಕಥಾನಾಯಕ ವಿಶ್ವನಾಥ್ ಹಾಗೂ ನಿರ್ಮಲಾ ಅವರ ಏಕೈಕ ಪುತ್ರ. ನೋಡಲು ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್. ತುಂಟಾಟದ ಮಾತು, ಮುಖದಲ್ಲಿ ನಗು, ಸದಾ ಬೇರೆಯವರನ್ನು ನಗಿಸುತ್ತಾ ಖುಷಿಯಾಗಿರುವವನು. ಎಷ್ಟೋ ಜನ ಹುಡುಗಿಯರು ಮದುವೆ ಆಗು ಎಂದು ಕೇಳಿಕೊಂಡರು ಎಂದು ಯಾವ ಹುಡುಗಿಯ ಬಲೆಗೂ ಬೀಳದವನು. ಕಾರಣ ಅದೇ, ಟ್ರೆಡಿಷನಲ್ ಹುಡುಗಿಯೇ ಬೇಕೆಂದು. ಅವನಿಗಿಷ್ಟ ಆಗುವಂಥ ಹುಡುಗಿ ಎಂದು ಅವನಿಗೆ ಕಂಡಿರಲಿಲ್ಲ. ಹುಟ್ಟಿದ ದಿನವೇ ತಾಯಿಯನ್ನು ಕಳೆದುಕೊಂಡ. ತಂದೆ 20 ವರ್ಷದ ಹಿಂದೆ ಒಂದು ಅನಾಹುತಕ್ಕೆ ಸಿಲುಕಿ ಕೋಮಾಗೆ ಹೋಗಿದ್ದರು. ಅಂದು ಮಲಗಿದವರು ಮತ್ತೆ ಎದ್ದೇಳಿಯೇ ಇರಲಿಲ್ಲ. ಆಗಿನ್ನೂ ಆದಿತ್ಗೆ 7 ವರ್ಷ. ತಾಯಿಯನ್ನು ನೋಡಿದವನೇ ಅಲ್ಲ. ತಂದೆಗೆ ಏನಾಗಿದೆ ಅನ್ನುವುದು ತಿಳಿಯುತ್ತಿರಲಿಲ್ಲ ಅವನಿಗೆ. ಆವಾಗ ಅವನ ನೆರವಿಗೆ ಬಂದದ್ದು ರಾಮಣ್ಣ. ಆದಿತ್ನನ್ನು ನೋಡಿಕೊಳ್ಳುತ್ತಾ ಅವರ ಮನೆಯಲ್ಲಿ ಅಡುಗೆ ಕೆಲಸ ಮಾಡುತ್ತಿದ್ದರು. ಆದಿತ್ಗೆ ಸದ್ಯಕ್ಕೆ ತನ್ನವರೆಂದು ಇದ್ದದ್ದು ರಾಮಣ್ಣ ಮಾತ್ರ. ವಿಶ್ವನಾಥ್ ಅವರ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ಅವರದ್ದೇ ಒಂದು ಚಲನಚಿತ್ರ ನಿರ್ದೇಶನ ಕೇಂದ್ರವಿತ್ತು. ವಿಶ್ವನಾಥ್ ಅವರು ಆರೋಗ್ಯವಾಗಿದ್ದಾಗ ಅವರ ಸಾರಥ್ಯದಲ್ಲಿ ತುಂಬ ಚಲನಚಿತ್ರಗಳು ಮೂಡಿಬಂದಿದ್ದವು. ಒಂದಕ್ಕಿಂತ ಒಂದು ಅದ್ಭುತ. ಅವರ ಅನಾರೋಗ್ಯದ ನಂತರ ಆ ಕೇಂದ್ರವನ್ನು ಅವರ ಸ್ನೇಹಿತರಾದ ಸತ್ಯಾನಂದ್ ಅವರು ನೋಡಿಕೊಳ್ಳುತ್ತಿದ್ದರು. ವಿಶ್ವನಾಥ್ ಅವರಿಗೆ ಅನಾಹುತವಾದಾಗ ಆದಿತ್ ಚಿಕ್ಕವನಾಗಿದ್ದರಿಂದ ಚಲನಚಿತ್ರ ಕೇಂದ್ರದ ಜವಾಬ್ದಾರಿಯನ್ನು ಸತ್ಯಾನಂದ್ ಅವರು ವಹಿಸಿಕೊಂಡರು. ಮುಂದೆ ಆದಿತ್ ದೊಡ್ಡವನಾದ ಮೇಲೆ ಎಲ್ಲವನ್ನೂ ಅವನಿಗೆ ಒಪ್ಪಿಸಬೇಕೆಂದಿದ್ದರು. ಆದರೆ ಆದಿತ್ ಅದಕ್ಕೆ ಒಪ್ಪದೆ ಇಬ್ಬರು ಜೊತೆ ಸೇರಿ ಕೆಲಸ ಮಾಡೋಣವೆಂದನು. ನಂತರ ಅವನು ಅವರೊಂದಿಗೆ ಅದೇ ಚಲನಚಿತ್ರ ಕೇಂದ್ರದಲ್ಲಿ ಕೆಲಸ ಮಾಡುತ್ತಿರುವನು. ದೆವ್ವಗಳ ಸಿನಿಮಾ ತೆಗೆಯುವುದೆಂದರೆ ತುಂಬ ಹುಚ್ಚು ಆದಿತ್ಗೆ. ಅವನಿಗೆ ದೆವ್ವಗಳ ಇರುವಿಕೆ ಮೇಲೆ ನಂಬಿಕೆ ಇರಲಿಲ್ಲ. ಒಬ್ಬನೇ ಅದೆಷ್ಟೋ ಬಾರಿ ನಿಗೂಢವಾಗಿರುವ ಒಂಟಿ ಮನೆಗಳಿಗೆ ಹೋಗಿ ಬಂದಿದ್ದ ಸಿನಿಮಾ ಮಾಡಲೆಂದು. ಸುಮ್ಮನೆ ಜನರು ದೆವ್ವ ಭೂತಗಳೆಂದು ಹೆದರುತ್ತಾರೆ. ಅದೆಲ್ಲವೂ ಮನುಷ್ಯನ ಭ್ರಮೆಯಷ್ಟೇ. ದೆವ್ವಗಳ ಇರುವಿಕೆ ಸತ್ಯವಲ್ಲ ಎಂದು ವಾದ ಮಾಡುತ್ತಿದ್ದ. ದೆವ್ವಗಳು ಅವನ ಮುಂದೆ ಬಂದಾಗ ಅದರ ಜೊತೆಗೆ ಮಾತಾಡುವ ಆಸೆಯೂ ಇತ್ತು ಅವನಿಗೆ. ಅವನು ಪ್ರತಿ ಬಾರಿ ದೆವ್ವದ ಸಿನಿಮಾ ರಚಿಸಲು ಕೇಳಿಕೊಳ್ಳುತ್ತಿದ್ದಾಗ ಸತ್ಯಾನಂದ್ ಅವರು ಅವನ ಮಾತನ್ನು ತಿರಸ್ಕರಿಸುತ್ತಿದ್ದರು. ಸುಮ್ಮನೆ ದೆವ್ವಗಳ ಹಿಂದೆ ಹೋಗಿ ಪ್ರಾಣಕ್ಕೆ ಸಂಚಕಾರ ತರುವುದು ಬೇಡವೆಂದು.
ಕಾರಣ ವಿಶ್ವನಾಥ್ ಅವರು ಕೂಡ ಹಿಂದೆ ದೆವ್ವದ ಸಿನಿಮಾ ಮಾಡಲು ಹೋಗಿ ಅನಾಹುತವಾಗಿ ಈಗ ಮಲಗಿದಲ್ಲಿಯೇ ಇರುವುದು. ಕತೆ ಮುಂದಕ್ಕೆ ಹೋದಂತೆ ವಿಶ್ವನಾಥ್ ಅವರ ಕತೆ ಹೇಳುತ್ತೇನೆ. ದೆವ್ವದ ಸಿನಿಮಾ ತೆಗೆಯುವ ವಿಷಯದಲ್ಲಿ ಸತ್ಯಾನಂದ್ ಎಂದು ಅದಕ್ಕೆ ಸಹಾಯ ಮಾಡಿರಲಿಲ್ಲ. ಸತ್ಯಾನಂದ್ ಅವರಿಗೂ ತನ್ನವರೆಂದು ಇದ್ದದ್ದು ಸ್ನೇಹಿತನಾಗಿ ವಿಶ್ವನಾಥ್. ಅವರ ಆರೋಗ್ಯ ಕೆಟ್ಟ ಮೇಲೆ ಆದಿತ್ ಅವರಿಗೆ ಮಗನಂತೆ ಇದ್ದನು. ಆದಿತ್ ಮೇಲೆ ಸತ್ಯಾನಂದ್ ಅವರಿಗೆ ಅಗಾಧವಾದ ಪ್ರೀತಿ ಇತ್ತು. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.